ಮೊದಲನೇ ಪ್ರಶ್ನೆ, ಲಾಜಿಸ್ಟಿಕ್ ಡೇಟಾ ಬ್ಯಾಂಕ್ 2.0 ಅನ್ನು ಯಾವ ಸಚಿವಾಲಯ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರು ನವದೆಹಲಿ ಸ್ವತಂತ್ರ ಭಾರತದ ದಶಕೋತ್ಸವ ಸಂದರ್ಭದಲ್ಲಿ ಲಾಜಿಸ್ಟಿಕ್ ಡೇಟಾ ಬ್ಯಾಂಕ್ 2.0 ಅನ್ನು ಆರಂಭಿಸಿದರು. ಇದು ಲಾಜಿಸ್ಟಿಕ್ ಸೌಲಭ್ಯಗಳು ಮತ್ತು ಮೂಲಸೌಕರ್ಯಗಳ ಕುರಿತು ಮಹತ್ವದ ಮಾಹಿತಿ ನೀಡುತ್ತದೆ. ರಿಯಲ್ ಟೈಮ್ ಟ್ರ್ಯಾಕಿಂಗ್ ಹಾಗೂ ಕಾರ್ಯಕ್ಷಮತೆ ವಿಶ್ಲೇಷಣೆ ಸಹಾಯ ಮಾಡುತ್ತದೆ. ಇದನ್ನು NICDC ಲಾಜಿಸ್ಟಿಕ್ ಡೇಟಾ ಸರ್ವಿಸಸ್ ಅಭಿವೃದ್ಧಿಪಡಿಸುತ್ತದೆ. ಎರಡನೇ ಪ್ರಶ್ನೆ, ಅರಣ್ಯದ ಪರಿಸರ ಲೆಕ್ಕಪತ್ರ ನಿರ್ವಹಣೆ 2025ರ ವರದಿಯ ಪ್ರಕಾರ ಯಾವ ರಾಜ್ಯವು ದಾಖಲಾದ ಅರಣ್ಯ ಪ್ರದೇಶ ಪಾಲಿನಲ್ಲಿ ಅತಿ ಹೆಚ್ಚು ಏರಿಕೆ ತೋರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಉತ್ತರಾಖಂಡ್. ಅರಣ್ಯದ ಪರಿಸರ ಲೆಕ್ಕಪತ್ರ ನಿರ್ವಹಣೆ 2025ರ ವರದಿಯನ್ನು MoSPI ಸೆಪ್ಟೆಂಬರ್ 25, 2025ರಂದು ಬಿಡುಗಡೆ ಮಾಡಿತು. 2010-11ರಿಂದ 2021-22ರವರೆಗೆ ಭಾರತದಲ್ಲಿ 17,444.61 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಹೆಚ್ಚಾಗಿದೆ. ದಾಖಲಾಗಿದ ಅರಣ್ಯ ಪ್ರದೇಶದ ಶೇರ್ನಲ್ಲಿ ಉತ್ತರಾಖಂಡ್ 6.3% ಹೆಚ್ಚಳ ಕಂಡಿದೆ. ನಂತರ ಒಡಿಶಾ 1.9% ಮತ್ತು ಜಾರ್ಖಂಡ್ 1.9% ಸ್ಥಾನದಲ್ಲಿದೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಸಂತೋರಿನಿ ಮತ್ತು ಕೊಲಂಬೊ ಜ್ವಾಲಾಮುಖಿಗಳು ಯಾವ ದೇಶದಲ್ಲಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ರೀಸ್ ದೇಶದಲ್ಲಿದೆ. ಇತ್ತೀಚೆಗೆ ಗ್ರೀಸ್ನ ಸಂತೋರಿನಿ ದ್ವೀಪದ ಬಳಿ 1200ಕ್ಕಿಂತ ಹೆಚ್ಚು ಭೂಕಂಪಗಳು ಸಂಭವಿಸಿದವು. ಸಂತೋರಿನಿ ಮತ್ತು ಕೊಲಂಬೊ ಜ್ವಾಲಾಮುಖಿಗಳು ಗ್ರೀಸ್ನ ದಕ್ಷಿಣ ಏಜಿಯನ್ ಸಮುದ್ರದಲ್ಲಿ ಹೆಲ್ಲೆನಿಕ್ ವಾಲ್ಕ್ಯಾನಿಕ್ ಆರ್ಕ್ನಲ್ಲಿದೆ. 2024-25ರ ಭೂಕಂಪ ಮತ್ತು GPS ಅಂಕಿಅಂಶಗಳು ಇವುಗಳು ಒಂದೇ ಮ್ಯಾಗ್ಮಾ ವ್ಯವಸ್ಥೆಯಿಂದ ಸಂಪರ್ಕಗೊಂಡಿವೆ ಎಂಬುದನ್ನು ತೋರಿಸಿವೆ. ಇದು ಜ್ವಾಲಾಮುಖಿ ಸ್ಫೋಟದ ಮುನ್ಸೂಚನೆಗೆ ಮಹತ್ವದ ಮಾಹಿತಿ ನೀಡಿದೆ. ನಾಲ್ಕನೇ ಪ್ರಶ್ನೆ, ಅಗ್ರಿಸ್ಟ್ಯಾಕ್ ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿ ಮಾಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಅಗ್ರಿಸ್ಟ್ಯಾಕ್ ಯೋಜನೆ ಭಾರತದ ಕೃಷಿಯನ್ನು ಸುಧಾರಿಸಲು ಮತ್ತು ರೈತರಿಗೆ ಶಕ್ತಿಯನ್ನು ನೀಡಲು ಡಿಜಿಟಲ್ ಆಧಾರವಾಗಿ ರೂಪಿಸಲಾಗಿದೆ. ಇದು ರೈತರ ಡೇಟಾ, ಭೂಮಿ ದಾಖಲೆಗಳು ಮತ್ತು ಯೋಜನೆಗಳ ಲಾಭಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಏಕೀಕರಿಸುತ್ತದೆ. ಈ ಯೋಜನೆಯನ್ನು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ರಾಜ್ಯದ ಆದಾಯ ಮತ್ತು ಕೃಷಿ ಇಲಾಖೆಗಳ ಸಹಕಾರದೊಂದಿಗೆ ಜಾರಿ ತರಲಾಗುತ್ತಿದೆ. ಐದನೇ ಪ್ರಶ್ನೆ, ಗೈಯಾ ದೂರದರ್ಶಕವು ಯಾವ ಬಾಹ್ಯಾಕಾಶ ಸಂಸ್ಥೆಯ ಬಾಹ್ಯಾಕಾಶ ವೀಕ್ಷಣಾಲಯವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಗೈಯಾ ದೂರದರ್ಶಕವು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಬಾಹ್ಯಾಕಾಶ ವೀಕ್ಷಣಾಲಯವಾಗಿದೆ. 2013ರಲ್ಲಿ ಪ್ರಾರಂಭವಾದ ಈ ದೂರದರ್ಶಕವು 1.5 ಮಿಲಿಯನ್ ಕಿಲೋಮೀಟರ್ ದೂರದ ಲ್ಯಾಗ್ರಾಂಜ್ ಪಾಯಿಂಟ್ 2ನಲ್ಲಿ ಸ್ಥಾಪಿತವಾಗಿದೆ. ವೈಜ್ಞಾನಿಕರು 4000 ಲೈಟ್ ವರ್ಷ ವ್ಯಾಪ್ತಿಯ ತಾರೆಗಳ ಹುಟ್ಟುವ ಪ್ರದೇಶಗಳ ನಿಖರವಾದ 3D ನಕ್ಷೆಯನ್ನು ರೂಪಿಸಲು ಗೈಯಾ ಡೇಟಾವನ್ನು ಬಳಸುತ್ತಿದ್ದಾರೆ. ಆರನೇ ಪ್ರಶ್ನೆ, ಭೂ ನಿರ್ವಹಣೆ ಮತ್ತು ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಗುಜರಾತ್ನಲ್ಲಿ. ಭೂ ಸಂಪನ್ಮೂಲ ಇಲಾಖೆ ಮತ್ತು ಗುಜರಾತ್ ರಾಜ್ಯದ ಆದಾಯ ಇಲಾಖೆಯು ಭೂ ನಿರ್ವಹಣೆ ಮತ್ತು ವಿಪತ್ತು ನಿರ್ವಹಣೆ ಕುರಿತು ರಾಷ್ಟ್ರೀಯ ಸಮ್ಮೇಳನವನ್ನು 2025ರ ಅಕ್ಟೋಬರ್ 3 ಮತ್ತು 4ರಂದು ಗಾಂಧಿನಗರದ ಮಹಾತ್ಮ ಮಂದಿರ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಸಿತು. ಈ ಸಮ್ಮೇಳನದಲ್ಲಿ ಆದಾಯ ಕಾನೂನುಗಳು, ಭೂ ದಾಖಲೆಗಳು, ಪುನಃಸಮೀಕ್ಷೆ, ವಿಪತ್ತು ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ಯೋಜನೆ ಕುರಿತು ಚರ್ಚೆಗಳು ನಡೆಯಿತು. ಏಳನೇ ಪ್ರಶ್ನೆ, ವಿಶ್ವ ಅಂಚೆ ದಿನವನ್ನು ಪ್ರತಿ ವರ್ಷ ಯಾವ ದಿನದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಟೋಬರ್ 9ರಂದು. ವಿಶ್ವ ಅಂಚೆ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 9ರಂದು ಆಚರಿಸಲಾಗುತ್ತದೆ. ಈ ದಿನವು 1847ರಲ್ಲಿ ಸ್ವಿಟ್ಜರ್ಲೆಂಡ್ನ ಬೆರ್ನ್ನಲ್ಲಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ UPU ಸ್ಥಾಪನೆಯಾದ ದಿನವನ್ನು ಸ್ಮರಿಸುತ್ತದೆ.
ಅಂಚೆ ಸೇವೆಗಳು ವಿಶ್ವದ ಜನರನ್ನು ಸಂಪರ್ಕಿಸುವ ಮಹತ್ವದ ಪಾತ್ರ ವಹಿಸಿವೆ. 2025ರ ಥೀಮ್ ಪೋಸ್ಟ್ ಫಾರ್ ಪೀಪಲ್ ಸ್ಥಳೀಯ ಸೇವೆ ಮತ್ತು ಜಾಗತಿಕ ವ್ಯಾಪ್ತಿಯನ್ನು ಒಳಗೊಂಡಿದೆ. 8ನೇ ಪ್ರಶ್ನೆ, ಮಣ್ಣು ರಕ್ಷಣೆಗೆ ವಿಶ್ವದ ಮೊದಲ ಮಾದರಿ ಕಾನೂನು ರೂಪುರೇಷೆ ಹೊಂದಿರುವ ಮಣ್ಣು ಸುರಕ್ಷತಾ ಕಾನೂನು ಕುರಿತು ಮೋಷನ್ 007 ಅನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಅಂಗೀಕರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಸಂಘ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಸಂಘ ವಿಶ್ವದ ಮೊದಲ ಮಣ್ಣು ಸುರಕ್ಷತಾ ಕಾನೂನು ಮಾದರಿ ಕಾನೂನು ರೂಪುರೇಷೆ ಹೊಂದಿರುವ ಮೋಷನ್ 007 ಅನ್ನು ಅಂಗೀಕರಿಸಿದೆ. ಇದನ್ನು ಮಣ್ಣು ಉಳಿಸಿ ಮತ್ತು ಕಾನೂನು ಅಧ್ಯಯನಗಳ ಜಾಗತಿಕ ಕೇಂದ್ರ ಸಹಯೋಗದಲ್ಲಿ ಆಸ್ಟ್ರೇಲಿಯಾದ ಅರೋರಾ ಸಂಸ್ಥೆ ಬೆಂಬಲದಿಂದ ಪ್ರಸ್ತಾಪಿಸಲಾಗಿದೆ. ಇದು ಆಹಾರ, ನೀರು, ಜೈವ ವೈವಿಧ್ಯ ಮತ್ತು ಹವಾಮಾನ ಸ್ಥಿರತೆಗೆ ಮಣ್ಣಿನ ಭದ್ರತೆಗೆ ಮಹತ್ವವಿದೆ ಎಂಬುದನ್ನು ಜಾಗತಿಕವಾಗಿ ಒಪ್ಪಿಕೊಂಡ ಮೊದಲ ಹೆಜ್ಜೆಯಾಗಿದೆ. 9ನೇ ಪ್ರಶ್ನೆ, ತ್ರಿಸೇನಾ ಅಭ್ಯಾಸ ಪೂರ್ವಿ ಪ್ರಚಂಡ ಪ್ರಹಾರ್ ಎಲ್ಲಿ ನಡೆಯುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅರುಣಾಚಲ ಪ್ರದೇಶ. ಭಾರತವು 3 ಸೇನಾಪಡೆಗಳ ಸಂಯುಕ್ತ ಅಭ್ಯಾಸ ಪೂರ್ವಿ ಪ್ರಚಂಡ ಪ್ರಹಾರ್ ಅನ್ನು ಅರುಣಾಚಲ ಪ್ರದೇಶದ ಮೆಚುಕಾದಲ್ಲಿ ನಡೆಸುತ್ತಿದೆ. ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಸಂಯುಕ್ತ ಅಭ್ಯಾಸ ಇದಾಗಿದೆ. ಇದರಿಂದ ಯುದ್ಧ ಕೌಶಲ್ಯ, ತಾಂತ್ರಿಕ ಬಳಕೆ ಮತ್ತು ಕಾರ್ಯಾಚರಣಾ ಸಹಕಾರ ಹೆಚ್ಚಿಸಲು ಉದ್ದೇಶಿಸಲಾಗಿದೆ. ವಿವಿಧ ವಲಯಗಳಲ್ಲಿ ಸೇನೆಗಳ ಒಗ್ಗಟ್ಟನ್ನು ಮತ್ತು ಹೈ ಆಲ್ಟಿಟ್ಯೂಡ್ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಣೆಯನ್ನು ಪರೀಕ್ಷಿಸಲಾಗುತ್ತದೆ. 10ನೇ ಪ್ರಶ್ನೆ, ಲೌಕೌವಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಸ್ಸಾಂ. ಅಸ್ಸಾಂನ ನಾಗಾಮ್ ಜಿಲ್ಲೆಯಲ್ಲಿ ಬ್ರಹ್ಮಪುತ್ರ ನದಿಯ ದಕ್ಷಿಣ ತೀರದಲ್ಲಿರುವ ಲೌಕೌವಾ ವನ್ಯಜೀವಿ ಅಭಯಾರಣ್ಯವು ಲೌಕೌವಾ ಬುರುಚಾ-ಪೌರಿ ಪರಿಸರ ವ್ಯವಸ್ಥೆಯ ಭಾಗವಾಗಿದೆ ಮತ್ತು ಕಾಜಿರಂಗಾ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ವಲಯವಾಗಿಯೂ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿನ ರೌಮಾರಿ ಡೋಂಡುವಾ ಚರಂಡಿ ಸಂಕೀರ್ಣವನ್ನು ರಾಮ್ಸರ್ ಸೈಟ್ ಆಗಿ ಘೋಷಿಸುವಂತೆ ಸ್ಥಳೀಯರು ಮತ್ತು ಸಂರಕ್ಷಕರು ಒತ್ತಾಯಿಸಿದ್ದಾರೆ.